ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು 3 ಮೇಜರ್ ನ್ಯೂಸ್ ನ ಕವರ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ನಿಕ್ ಖಾನ್ ಅವರ ಬಗ್ಗೆ ಮಾತಾಡೋದಾದ್ರೆ, ಲಿಟ್ರಲಿ ನಿಕ್ ಖಾನ್ ಅವರು WWE ನ ಅವ್ರಿಗೆ ಅವರೇ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ಅಂಡ್ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಅನ್ರಿಯಲ್ ಡಾಕ್ಯುಮೆಂಟ್ರಿ ಎಲ್ಲವೂ ಕೂಡ ಸುಳ್ಳು, WWE ಎಲ್ಲವೂ ಕೂಡ ಸುಳ್ಳು ಅಂತ ಅವ್ರಿಗೆ ಅವರೇ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಅವ್ರ ತಲೆಯಲ್ಲಿ ಏನಿದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ರೀಸೆಂಟ್ ಆಗಿ ನಮ್ಮ ನಿಕ್ ಖಾನ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಆ ಒಂದು ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ರಸಲ್ಮೇನಿಯಾ 40ಯಲ್ಲಿ ಒರಿಜಿನಲ್ ಆಗಿ ರಾಕ್ ಅವರು ಒಂದು ಟ್ಯಾಗ್ ಟೀಮ್ ಮ್ಯಾಚಿಗೆನೆ ಪ್ಲಾನ್ ಆಗಿದ್ರು ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ, 2 ವರ್ಷದಿಂದ ರಸಲ್ಮೇನಿಯಾ 40 ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಆಗ ರಾಕ್ ಅವರಿಗೆ ಮೇ ಬಿ 50 ವರ್ಷ ಅಂತ ಅನ್ಕೋತೀನಿ, ನನಗೂ ಕೂಡ ಅಷ್ಟೇ ವರ್ಷ. ಅಂಡ್ ರಾಕ್ ಅವರು ಬೋರ್ಡ್ ಆಫ್ ಡೈರೆಕ್ಟರ್ ನ ಮೆಂಬರ್ ಕೂಡ ಆಗಿದ್ರು. ಅಂಡ್ ನಾವು ಏನನ್ನ ಮಾಡೋದಕ್ಕೆ ಹೇಳಿದ್ವೋ ಅದನ್ನೇ ರಾಕ್ ಅವರು ಮಾಡಿದ್ರು. ಅಂಡ್ ಎಲ್ಲರೂ ಕೂಡ ಹೇಳ್ತಾ ಇದ್ರು ಪ್ಲಾನ್ಸ್ ಗಳು ಚೇಂಜ್ ಆಯ್ತು, ಅದಾದ್ಮೇಲೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಆಯ್ತು ಅಂತ. ಬಟ್ ಪ್ಲಾನ್ಸ್ ಗಳು ಯಾವತ್ತೂ ಕೂಡ ಚೇಂಜ್ ಆಗಿರ್ಲಿಲ್ಲ. ಒರಿಜಿನಲ್ ಆಗಿ ಪ್ಲಾನ್ ಮಾಡಿದ್ದೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ಗೆ. ಅಂಡ್ ಅದು 100% ರಸಲ್ಮೇನಿಯಾ 40ಯಲ್ಲಿ ವರ್ಕ್ ಆಯ್ತು ಅಂತ ನಮ್ಮ ನಿಕ್ ಖಾನ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ರಿಯಲಿ ಗಾಯ್ಸ್, ಒರಿಜಿನಲ್ ಆಗಿ ಪ್ಲಾನ್ ಆಗಿದ್ದು ರಸಲ್ಮೇನಿಯಾ 40ಗೆ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್. ಬಟ್ ಕೋಡಿ ರೋಡ್ಸ್ ಅವರು ರಾಯಲ್ ರಂಬಲ್ ನ ಗೆದ್ದು ರೋಮನ್ ರೈನ್ಸ್ ಅವ್ರನ್ನ ಚೂಸ್ ಮಾಡಿದಾಗ ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೆಸ್ತಾರಲ್ಲ ಲಾಸ್ ವೇಗಸ್ ಅಲ್ಲಿ, ಅಲ್ಲಿಂದ WWE ಅವರು ಪ್ಲಾನ್ಸ್ ನ ಚೇಂಜ್ ಮಾಡ್ತಾರೆ. ಅದು ನಿಮ್ಗೂ ಕೂಡ ಗೊತ್ತು, ನನ್ಗೂ ಕೂಡ ಗೊತ್ತು. ಇವನ್ WWE ಅವರೇ ತನ್ನ ಅನ್ರಿಯಲ್ ಡಾಕ್ಯುಮೆಂಟ್ರಿಯಲ್ಲಿ ಎಲ್ಲದನ್ನು ಕೂಡ ಎಕ್ಸ್ಪೋಸ್ ಮಾಡಿದ್ದಾರೆ. ಆ ಒಂದು ಮೂಮೆಂಟ್ ಅಲ್ಲಿ ನಾವು ಮೀಟಿಂಗ್ ನ ಮಾಡಿ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ನ ನೆಕ್ಸ್ಟ್ ಯಾವಾಗಾದ್ರೂ ಮುಂದೆ ಇಟ್ಕೊಳ್ಳೋಣ, ಈಗ ಕೋಡಿ ರೋಡ್ಸ್ ಅವರು ಮೊದಲು ತನ್ನ ಸ್ಟೋರಿನ ಫಿನಿಶ್ ಮಾಡ್ಲಿ ಅಂತ ಎಲ್ಲವನ್ನೂ ಕೂಡ ಚೇಂಜ್ ಮಾಡ್ತೀವಿ ಅಂತ ಇವನ್ ಅನ್ರಿಯಲ್ ಡಾಕ್ಯುಮೆಂಟ್ರಿಯಲ್ಲೇ WWE ಅವರು ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ಅಂಡ್ ಈಗ ನಮ್ಮ ನಿಕ್ ಖಾನ್ ಅವರು ಬಂದು, ಇಲ್ಲ ಅದೆಲ್ಲವೂ ಕೂಡ ಸುಳ್ಳು, ಒರಿಜಿನಲ್ ಆಗಿ ನಾವು ಟ್ಯಾಗ್ ಟೀಮ್ ಮ್ಯಾಚ್ ನೇ ಪ್ಲಾನ್ ಮಾಡಿದ್ವಿ ಅಂತ ತನ್ನನ್ನ ತಾನು ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ಲಿಟ್ರಲಿ ಇದನ್ನೆಲ್ಲ ಯಾವ ನಶೆ ತಗೊಂಡು ಅವರು ಸ್ಟೇಟ್ಮೆಂಟ್ ನ ಕೊಡ್ತಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ನೀವು ಯಾವ ಪೊಸಿಷನ್ ಅಲ್ಲಿ ಇದ್ದೀರಾ, ಎಲ್ಲರ ಕಣ್ಣುಗಳು ಕೂಡ ನಿಮ್ಮ ಮೇಲೆ ಇರುತ್ತೆ. ನೀವು ಹಿಂದೆ ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನೇ ಇಲ್ಲ ನಾವು ಅದೇನು ಮಾಡೇ ಇಲ್ಲ ಅಂತ ತೋರಿಸು ಅನ್ರಿಯಲ್ ಅಲ್ಲಿ ನೀವು ತೋರಿಸಿದಿರ ಗುರು, ಈ ರೀತಿ ಪ್ಲಾನ್ಸ್ ಗಳನ್ನ ಮಾಡಿದ್ವಿ, ಅದಾದ್ಮೇಲೆ ಎಲ್ಲಾ ಪ್ಲಾನ್ಸ್ ಗಳನ್ನ ಕೂಡ ಚೇಂಜ್ ಮಾಡಿ ಟ್ಯಾಗ್ ಟೀಮ್ ಮ್ಯಾಚ್ ನ ಪ್ಲಾನ್ ಮಾಡಿದ್ವಿ ಅಂತ. ಬಟ್ ಈಗ ಇಲ್ಲ, ಒರಿಜಿನಲ್ ಆಗಿ ಟ್ಯಾಗ್ ಟೀಮ್ ಮ್ಯಾಚ್ ಪ್ಲಾನ್ ಆಗಿದ್ದು ಅಂದ್ರೆ ನನಗಂತೂ ಆಶ್ಚರ್ಯ ಆಗುತ್ತೆ. ಅಂಡ್ ಒಂದು ಟೈಮಲ್ಲಿ ನಗು ಕೂಡ ಬರುತ್ತೆ. ಇಂಥ ಪೊಸಿಷನ್ ಅಲ್ಲಿ ಇದ್ಕೊಂಡು ನಿಕ್ ಖಾನ್ ಅವರು ಈ ರೀತಿ ಸ್ಟೇಟ್ಮೆಂಟ್ ನ ಯಾವ ರೀತಿ ಕೊಡ್ತಾರೆ ಅಂತ ನಿಜವಾಗ್ಲೂ ಶಾಕ್ ಆಗ್ತಾ ಇದೆ ನನಗಂತೂ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಹಾಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಮ್ಯಾಚ್ ಬಗ್ಗೆ. ಎಸ್ ಗಾಯ್ಸ್, ಖುಷಿ ಪಡೋ ವಿಚಾರ ಏನಪ್ಪ ಅಂದ್ರೆ, WWE ಅವರು ಈ ಒಂದು ಮ್ಯಾಚ್ ನ ಸಮ್ಮರ್ ಸ್ಲಾಮ್ ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಈಗ ಅಫಿಷಿಯಲ್ ಆಗಿ ಅಪ್ಡೇಟ್ ಗಳು ಬರ್ತಾ ಇದೆ. WWE ಅವರು ರೋಮನ್ ರೈನ್ಸ್ ಹಾಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಮ್ಯಾಚ್ ನ ಈ ಬಾರಿಯ ಸಮ್ಮರ್ ಸ್ಲಾಮ್ ಗೆ ಪ್ಲಾನ್ ಮಾಡ್ತಾ ಇದೆಯಂತೆ. ಇವನ್ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ಅಲ್ಲಿ ಇದ್ದಾರೆ. ಅಂಡ್ ಅವರು ಮಂಡೇ ನೈಟ್ ರೋಲ್ ಸ್ಟೇಟ್ಮೆಂಟ್ ನ ಕೊಟ್ಟರು, ನಾನು ಈ ಒಂದು ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಗೆಲ್ತೀನಿ. ಅಂಡ್ ರೋಮನ್ ರೈನ್ಸ್ ನಾನು ನಿನ್ ಮೇಲೆ ಬರ್ತಾ ಇದ್ದೀನಿ ಅಂತ ವಿದ ಒಂದು ಸೈನ್ ನ ತೋರಿಸಿದ್ದಾರೆ. ಸೊ WWE ಅವರು ಸದ್ಯಕ್ಕೆ ಸೆತ್ ರಾಲಿನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಸಮ್ಮರ್ ಸ್ಲಾಮ್ ಅಲ್ಲೇ ವ್ರಾಪ್ ಅಪ್ ಮಾಡೋದಕ್ಕೆ ಪ್ಲಾನ್ ನ ಮಾಡ್ತಾ ಇದಾರಂತೆ. ಸೊ ಸಿಕ್ಕಾಪಟ್ಟೆ ಅರ್ಲಿ ಆಯ್ತು ಅಂತ ಅನ್ನಿಸ್ತಾ ಇದೆ ನನಗೆ, ಯಾಕಂದ್ರೆ ಈ ಒಂದು ಫ್ಯೂಡ್ ನಿಜವಾಗ್ಲೂ ರಸಲ್ಮೇನಿಯಾ ಮೈನ್ ಇವೆಂಟ್ ನ ಡಿಸರ್ವ್ ಮಾಡೇ ಮಾಡುತ್ತೆ. ಬಟ್ WWE ಅವರು ಈ ಬಾರಿಯ ಸಮ್ಮರ್ ಸ್ಲಾಮ್ ಗೆ ರೋಮನ್ ರೈನ್ಸ್ ಹಾಗೆ ಸೆತ್ ರಾಲಿನ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದಾರಂತೆ. ಅಂಡ್ ಇನ್ನ ಒಂದು ಮೆಗಾ ನ್ಯೂಸ್ ಏನಪ್ಪಾ ಅಂದ್ರೆ, WWE ಅವರು ರಸಲ್ಮೇನಿಯಾ 43 ಅಲ್ಲಿ ರೋಮನ್ ರೈನ್ಸ್ ಹಾಗೆ ಒಬಾ ಫೇಮಿ ಅವರ ಸಿಂಗಲ್ಸ್ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದಾರಂತೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ರಾಕ್ ಅವರ ಇನ್ವಾಲ್ವ್ಮೆಂಟ್. WWE ಅವರೇನಾದ್ರೂ ರಾಕ್ ಅವ್ರನ್ನ ಕರ್ಕೊಂಡು ಬರೋದ್ರಲ್ಲಿ ಸಫಲರಾದ್ರೆ ರಸಲ್ಮೇನಿಯಾ 43 ಅಲ್ಲಿ ನಮಗೆ ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ. ಬಟ್ ರಾಕ್ ಅವರೇನಾದ್ರೂ ರೆಸಲ್ ಮಾಡೋದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ WWE ಅವರು ಒಬಾ ಫೇಮಿ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಆಸ್ ಬ್ಯಾಕಪ್ ಆಗಿ ರಸಲ್ಮೇನಿಯಾ 43 ಗೆ ಈಗಾಗಲೇ ಪ್ಲಾನ್ ಮಾಡೋದಕ್ಕೆ ಶುರು ಮಾಡಿದಾರಂತೆ. ರಸಲ್ಮೇನಿಯಾಗೆ ಮ್ಯಾಚಸ್ ಗಳ ಪ್ಲಾನಿಂಗ್ ನ WWE ಅವರು ಬೇಗನೆ ಪ್ರಾರಂಭ ಮಾಡ್ತಾರೆ. ರೀಸೆಂಟ್ 2 ವರ್ಷದಲ್ಲಿ ಎಂಡಿಂಗ್ ಅಲ್ಲಿ ಮಾಡೋದಕ್ಕೆ ಹೋಗಿ ಇಡೀ ರಸಲ್ಮೇನಿಯಾ ಹೈಪ್ ನೇ ಅವರು ಕುಲ್ಗೇಟ್ಸ್ ಇಟ್ಬಿಟ್ಟಿದ್ರು. ಬಟ್ ಈಗ ನೋಡ್ತಾ ಇದ್ರೆ ಪ್ಲಾನಿಂಗ್ ಗಳು ಈಗಾಗಲೇ ಪ್ರಾರಂಭ ಆಗೋದಕ್ಕೆ ಶುರು ಆಗಿದೆ ಅಂತ ಹೇಳ್ಬೇಕು. ರಾಕ್ ಅವರೇನಾದ್ರೂ ರಸಲ್ಮೇನಿಯಾ 43 ಗೆ ಬರ್ತೀನಿ, ನಾನು ಮ್ಯಾಚ್ ಅಲ್ಲಿ ರೆಸಲ್ ಮಾಡ್ತೀನಿ ಅಂತ ಒಪ್ಕೊಂಡ್ರೆ ನಮಗೆ 100% ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಬಟ್ ರಾಕ್ ಅವರೇನಾದ್ರೂ ರಸಲ್ಮೇನಿಯಾ 43 ಅಲ್ಲಿ ಅವೈಲೇಬಲ್ ಇಲ್ಲ ಅಂದ್ರೆ WWE ಅವರು ಬ್ಯಾಕಪ್ ಆಗಿ ಈಗಲಾಗಲೇ ರೋಮನ್ ರೈನ್ಸ್ ಹಾಗೆ ಒಬಾ ಫೇಮಿ ಅವರ ಮ್ಯಾಚ್ ನೇ ಪ್ಲಾನ್ ಮಾಡ್ತಾ ಇದೆಯಂತೆ.
ಅಂತೆ. ನಿಜವಾಗ್ಲೂ ಸೆನ್ಸ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ರಸಲ್ ಮೇನಿಯಾ 42 ಕೂಡ ಮುಗಿದ ಕೂಡಲೇ ನಮ್ಮ ಒಬಾಫೆಮಿ ಅವರು ರೋಮನ್ ರೈನ್ಸ್ ಅವರಿಗೆ ಹೇಳಿದ್ರು, ರೋಮನ್ ರೈನ್ಸ್ ನಾನು ಈ ವರ್ಷದ ಎಂಡಿಂಗ್ ಅಷ್ಟೊತ್ತಿಗೆ ನಿನ್ನ ಮೇಲೆ ಬರ್ತೀನಿ ಅಂತ. ಅಂಡ್ ರೋಮನ್ ರೈನ್ಸ್ ಅವರು ಕೂಡ ಒಬಾಫೆಮಿ ಅವ್ರನ್ನ ಹೇಳಿದ್ರು, ನಾನು ನೀನು ಮಾಡಿರೋದನ್ನ ತುಂಬಾ ವರ್ಷಗಳಿಂದನೇ ಮಾಡಿದ್ದೀನಿ, ಬೇಕಾದ್ರೆ ಬಾ ನಾನು ಕೂಡ ಕಾಯ್ತಾ ಇರ್ತೀನಿ ಅಂತ. ಯಾರಿಗ್ ಗೊತ್ತು ನೆಕ್ಸ್ಟ್ ಇಯರ್ ರಾಯಲ್ ರಂಬಲ್ ನ ಒಬಾಫೆಮಿ ಅವರೇ ವಿನ್ ಆಗ್ಬಹುದು. ಅಂಡ್ ಅದಾದ್ಮೇಲೆ ರಸಲ್ ಮೇನಿಯಾ 43 ಅಲ್ಲಿ ಒಬಾಫೆಮಿ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡಬಹುದು, ಅನ್ಲೆಸ್ ರಾಕ್ ಅವರೇನಾದ್ರೂ ಬರಲಿಲ್ಲ ಅಂದ್ರೆ ರಸಲ್ ಮೇನಿಯಾ 43ಗೆ. ಸದ್ಯಕ್ಕೆ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ಗೆ ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡಿದ್ರೆ ರಸಲ್ ಮೇನಿಯಾ 43 ಅಲ್ಲಿ ಬ್ಯಾಕಪ್ ಪ್ಲಾನ್ ಆಗಿ ಒಬಾಫೆಮಿ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಕೂಡ ಪ್ಲಾನ್ ಮಾಡಿದೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.